ಡಿಕೆ ಶಿವಕುಮಾರ್ ಸಿಎಂ ಆಗೋಕೆ ಮುಹೂರ್ತ ಫಿಕ್ಸ್. ಅದೃಷ್ಟದ ದಿನವೇ ಡಿಕೆಶಿಗೆ ಸಿಎಂ ಪಟ್ಟ. ಲಕ್ಕಿ ನಂಬರ್ ಮೂಲಕವೇ ಪಟ್ಟಾಭಿಷೇಕ. ನಮಸ್ಕಾರ ವೀಕ್ಷಕರೇ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಈ ಅವಧಿಯಲ್ಲಿ, ಈ ಸರ್ಕಾರದಲ್ಲಿ, ಅಥವಾ ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಸಂಪೂರ್ಣವಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತಾರ? ಯಾರಿಗೆ ಪ್ರೆಷರ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ಗೆ ಎಷ್ಟಾಯಿತೋ, ಸಿದ್ದರಾಮಯ್ಯ ಅವ್ರಿಗೆ ಎಷ್ಟಾಯಿತೋ, ಅದಕ್ಕಿಂತ ಜಾಸ್ತಿ ಮೀಡಿಯಾದವ್ರಿಗೆ, ಅದಕ್ಕಿಂತ ಜಾಸ್ತಿ ಫಾಲೋವರ್ಸಿಗೆ. ನಿಜಕ್ಕೂ 4 ಗೋಡೆಗಳ ಮಧ್ಯೆ ಆಗಿರುವಂತಹ ಅಥವಾ ಯಾವುದೋ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಂತ ಹೇಳ್ತಾರೆ ಆಗಿರುವಂತಹ ಮಾತುಕತೆ ಗೊತ್ತಿರೋದು ಕೇವಲ 5 ರಿಂದ 6 ಜನರಿಗೆ ಮಾತ್ರ. ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿ ಇದ್ದಾಗ, ಕೊರೋನಾದ ಪೀಕ್ ಟೈಮು, KPCC ಅಧ್ಯಕ್ಷ ಸ್ಥಾನವನ್ನ, ಜವಾಬ್ದಾರಿಯನ್ನ ಹೊತ್ತು ಸರ್ಕಾರವನ್ನ ಅಧಿಕಾರಕ್ಕೆ ತರೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ದೊಡ್ಡದು. ಡಿ ಕೆ ಶಿವಕುಮಾರ್ ಅವರನ್ನ ಹೊರತುಪಡಿಸಿದ್ರೆ ಜನಬಲ ಮತ್ತು ಹಣಬಲದ ವಿಚಾರದಲ್ಲಿ ಮುಖ್ಯಮಂತ್ರಿ ಆಗೋ ಅಭಿಲಾಷೆ ಇರುವಂತಹ ನಾಯಕರು ಹೆಚ್ಚಿದ್ರು ಕೂಡ ಎಲ್ಲವನ್ನ ನಿಭಾಯಿಸೋದು ಕಷ್ಟ. ಯತೀಂದ್ರ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಪರಮೇಶ್ವರ್ ಅವರೊಂದು ಕೊಡ್ತಾರೆ, ಸತೀಶ್ ಜಾರಕಿಹೊಳಿ ಅವರೊಂದು ಕೊಡ್ತಾರೆ, ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಹೋಗ್ತಾರೆ. ಯಾರೇನೇ ಅಂದರೂ ಕೂಡ ಡಿ ಕೆ ಶಿವಕುಮಾರ್ ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗೋದು ಫಿಕ್ಸ್. ಇದು ಅವರ ಆಪ್ತ ಮೂಲಗಳಿಂದಲೇ ಇರುವಂಥ ಮಾಹಿತಿ. ಅವ್ರಿಗೆ ಗೊತ್ತಿದೆ ರೀ, ಸಿದ್ದರಾಮಯ್ಯ ಅವರು ಎಲ್ಲೂ ಕೂಡ ಎದೆ ತಟ್ಕೊಂಡು ಅಥವಾ ಅಚಲವಾಗಿ ನಾನೇ 5 ವರ್ಷ CM ಅಂತ ಹೇಳ್ತಿಲ್ಲ. ಸಿದ್ದರಾಮಯ್ಯ ಅವ್ರ ಮಾತಲ್ಲೇ ಗೊತ್ತಾಗುತ್ತೆ. ಅವ್ರು ಹೇಳ್ತಿರೋದಿಷ್ಟೇ, ಹೈಕಮಾಂಡ್ ಹೇಳಿದ್ರೆ ಮುಂದುವರಿತೀನಿ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅಲ್ಲಿಗೆ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಇಬ್ಬರು ಕೂಡ ಹೈಕಮಾಂಡ್ ಮಾತನ್ನ ಮೀರೋ ಮಟ್ಟಕ್ಕೆ ಇಲ್ಲ. ಸಿದ್ದರಾಮಯ್ಯ ಅವ್ರಿಗೂ ರಾಜಕೀಯ ಸಂಧ್ಯಾಕಾಲ ಅಂದರೂ ಕೂಡ ಧವನ್ ರಾಕೇಶ್ ಮತ್ತು ಯತೀಂದ್ರ ಸಿದ್ದರಾಮಯ್ಯ ಅವರ ಭವಿಷ್ಯ ನೋಡಬೇಕು. ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂರೋರಲ್ಲ. ಎಂತೆಂಥ ಸನ್ನಿವೇಶದಲ್ಲೇ ಸೈಲೆಂಟ್ ಆಗಿದ್ದವರು, ಸಚಿವ ಸ್ಥಾನ ಕೊಡಲಿಲ್ಲ ಅಂದರೂ ಕೂಡ. ಆದರೆ ಈ ಬಾರಿ ಫಿಕ್ಸ್. ಅದಕ್ಕೆ ಮತ್ತಷ್ಟು ಪುಷ್ಟಿ ನೀಡೋ ಅಂಶಗಳು ಅಂದರೆ, ನವೆಂಬರ್ 24ನೇ ತಾರೀಕು ಸಚಿವ ಸಂಪುಟ ವಿಸ್ತರಣೆ, ಜೊತೆಯಲ್ಲೇ ಸಚಿವ ಸಂಪುಟ ಪುನರ್ರಚನೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ. ಏನಪ್ಪ ಇದು ನವೆಂಬರ್ 24 ಅಂತ ಹೇಳ್ತೀರಾ? 100% ಲೆಕ್ಕಾಚಾರಗಳು ನಡೀತಾ ಇದೆ. ಯಾರ ಲೆಕ್ಕಾಚಾರ ಬೇಕಾದ್ರೆ ಉಲ್ಟಾ ಆಗಬಹುದು ರೀ. ಕೊನೆ ಕ್ಷಣದಲ್ಲಿ ಏನು ಬೇಕಾದ್ರೆ ಆಗ್ಬೋದು. ಆದರೆ ಸದ್ಯದ ಮಾಹಿತಿ ಪ್ರಕಾರ ಡಿ ಕೆ ಶಿವಕುಮಾರ್ ನವೆಂಬರ್ 24ನೇ ತಾರೀಕು ಪದಗ್ರಹಣ, ಮುಖ್ಯಮಂತ್ರಿಯಾಗಿ ಸ್ವೀಕರಿಸೋದು ಫಿಕ್ಸ್. ಏನಪ್ಪ ಅಂತೀರಾ? ನವೆಂಬರ್ 20ನೇ ತಾರೀಕಿಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ಹಿಡಿದು 2.5 ವರ್ಷ ಮುಗಿಯುತ್ತೆ. ಅಷ್ಟೊತ್ತಿಗಾಗಲೇ ನವೆಂಬರ್ 14ಕ್ಕೆ ಬಿಹಾರ ಚುನಾವಣೆಯ ಫಲಿತಾಂಶ ಬಂದಾಗಿರುತ್ತೆ. ನವೆಂಬರ್ 20ಕ್ಕಿಂತ ಮೊದಲೇ ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬರೋದು ಫಿಕ್ಸ್ ಆಗಿ ಹೋಗಿದೆ. ಹಂಗಾರೆ 24ಕ್ಕೆ ಏನು ಅಷ್ಟೊಂದು ಡ್ಯಾಮ್ ಶೋರ್ ಅಂತ ಹೇಳ್ತೀರಾ? ಲೆಕ್ಕಾಚಾರಗಳು ನಡೀತಾ ಇದೆ ರೀ, ಸಂಖ್ಯಾಶಾಸ್ತ್ರದ ಲೆಕ್ಕಾಚಾರಗಳು. ಡಿ ಕೆ ಶಿವಕುಮಾರ್ ಅವರು ಹುಟ್ಟಿರೋ ತಾರೀಕು ಮೇ 15, 156. ಡಿ ಕೆ ಶಿವಕುಮಾರ್ ಅವರ ಕಾರ್ ನಂಬರ್ 1500, 1500, 156. ಡಿ ಕೆ ಶಿವಕುಮಾರ್ ಅವರ ಕೊಠಡಿ ಸಂಖ್ಯೆ ವಿಧಾನಸೌಧದಲ್ಲಿ 335, 336, 337, 337A. ಅಲ್ಲಿ 336 3 ಡಿಜಿಟ್, 33, 33, 33 ಜೊತೆಗೆ 6. ಯಾಕಂದರೆ ಅನ್ಬೋದಪ್ಪ 330, 31, 32 ತಗೋಬೋದಿತ್ತು. ಆದರೂ 336 ಅನ್ನೋದು ಕೂಡ ಅಲ್ಲಿದೆ. ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ 6 ಅದೃಷ್ಟದ ಸಂಖ್ಯೆ. ಜ್ಯೋತಿಷಿಗಳು ಸಾಕಷ್ಟೆಲ್ಲ ಹೇಳೋರೆ, ಅವ್ರು ಏನೇ ಮಾಡಿದ್ರು ಅವರ ನಂಬರ್ ಪ್ಲೇಟ್ಗಳಲ್ಲಿ ಅಥವಾ ಅವರ ನಂಬರ್ ಲೆಕ್ಕಾಚಾರದಲ್ಲಿ 6 ಇರಲೇಬೇಕು. ಇವೆಲ್ಲದರ ನಡುವೆ ಕೇಳಬಹುದು ಒಂದಷ್ಟು ಜನ, ನವೆಂಬರ್ 15ಕ್ಕೆ ಯಾಕೆ ಆಗಬಾರ್ದು, 516 ಅಂತ. ಅರೆ 2.5 ವರ್ಷ ಆಗದೆ ನವೆಂಬರ್ 20ಕ್ಕೆ. ನವೆಂಬರ್ 20 ಆದ ನಂತರ ಬರುವಂಥ 6ನೇ ನಂಬರ್ ನವೆಂಬರ್ 24. 21 ಅಂದರೆ 213, 22 ಅಂದರೆ 224, 23 ಅಂದರೆ 235. ಅದೇ ನವೆಂಬರ್ 24 ಅಂದರೆ 246.
ಇದು ಸಂಖ್ಯಾಶಾಸ್ತ್ರ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಅದೃಷ್ಟದ ದಿನ ಅಂತ ಒಂದಷ್ಟು ಜನರ ಲೆಕ್ಕಾಚಾರ. ನಂಬಿಕೆ ಇರುತ್ತೆ, ಮನುಷ್ಯಂಗೆ ನಂಬಿಕೆ ಇರಲೇಬೇಕು, ಮೂಢನಂಬಿಕೆ ಇರಬಾರ್ದು. ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನ ನಂಬಿಕೆಗಳ ಮೇಲೆ ಸಾಗಿದೆ. ಹೀಗಾಗಿ 2.5 ವರ್ಷದ ಬಳಿಕ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಫಿಕ್ಸ್ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ? ಸಿದ್ದರಾಮಯ್ಯ ಈಸಿಯಾಗಿ ಬಿಟ್ಕೊಡ್ತಾರಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.